ಅಳಿಯಂದ್ರೆ ಯಾವ ಕಡೆಗೆ ಹೋಗಿದ್ರಿ? ನೀವೇನೋ ಕೆಲಸ ಇದೆ ಆಚೆ ಹೋಗಿದ್ದೀರಾ ಅಂತ ಜಾನು ಹೇಳಿದ್ಲು. ಹೌದು ಅತ್ತೆ, ಅರ್ಜೆಂಟ್ ಕೆಲಸ ಒಂದು ಬಂದಿತ್ತು, ಅದಕ್ಕೆ ಅರ್ಧ ಗಂಟೆ ಹೋಗಿ ಬಂದೆ. ಹೋಗಿದ್ದ ಕೆಲಸ ಚೆನ್ನಾಗಾಯ್ತಾ? ಹಾ ಮಾಮ, ಕೈಗೆ ಬಂದಿತ್ತು ಬಾಯಿಗೆ ಬರ್ತಿರ್ಲಿಲ್ಲ ಅಂತ ಹೇಳ್ತಾರಲ್ಲ, ಹಾಗಾಗಿತ್ತು. ಇವತ್ತು ನೋಡಿ ಎಲ್ಲ ಮಾತುಕತೆನೂ ಫೈನಲ್ ಆಗಿ ಮುಗೀತು. ಒಳ್ಳೇದಾಯ್ತು. ನೋಡಿದ್ರಾ, ನಮ್ ಗ್ಯಾರೇಜ್ ಪೂಜೆ ದಿವಸನೇ ನಿಮ್ಗೂ ಒಳ್ಳೇದಾಯ್ತು. ಹೌದೌದು, ಈ ಕ್ಷಣಕ್ಕೋಸ್ಕರ ನಾನು ತುಂಬಾ ದಿನದಿಂದ ವೇಟ್ ಮಾಡ್ತಾ ಇದ್ದೆ. ಇವತ್ತೆಲ್ಲ ಮುಗೀತು. ಸರಿ, ಬನ್ನಿ ಎಲ್ರು ಊಟಕ್ಕೆ ಹೋಗೋಣ. ವೀಣಾ, ಸಂತು ಎಲ್ಲಿ ಕಾಣ್ತಾ ಇಲ್ಲ? ಅಯ್ಯೋ ಅತ್ತೆ, ಅವ್ರು ಆಗ್ಲೇನೆ ಏನೋ ಒಂದ್ ಅರ್ಧ ಗಂಟೆ ಕೆಲಸ ಇದೆ ಮುಗಿಸ್ಕೊಂಡ್ ಬರ್ತೀನಿ ಅಂತ ಹೇಳಿ ಹೋದವರು ನೋಡಿ ಇಷ್ಟೊತ್ತಾದ್ರೂ ಬರ್ಲಿಲ್ಲ. ವೀಣಾ, ಬೆಳಗ್ಗೆಯಿಂದ ಯಾರು ತಿಂಡಿ ತಿಂದಿಲ್ಲಮ್ಮ. ಸಂತು ನಿಧಾನವಾಗಿ ಬರಲಿ, ನಡಿ ನಾವೆಲ್ಲ ಊಟಕ್ಕೆ ಹೋಗೋಣ. ಏನ್ರಿ ಆಯ್ತು? ಆಕ್ಸಿಡೆಂಟ್ ಆಯ್ತು ಕಣ. ಸಂತು, ಗಾಡಿನ ನಿಧಾನವಾಗಿ ನೋಡ್ಕೊಂಡು ಓಡಿಸ್ಬೇಕಲ್ವಾ? ನಾನು ನೋಡ್ಕೊಂಡೇ ಹೋಗ್ತಿದ್ದೆಪ್ಪ. ಎದುರುಗಡೆಯಿಂದ ಬರೋನು ಜೋರಾಗಿ ಬಂದು ಡ್ಯಾಶ್ ಹೊಡೆದ್ಬಿಟ್ಟ. ನಾನು ಆವಾಗಲೇ ಬಡ್ಕೊಂಡೆ ನಿಮ್ಮ ಹತ್ರ, ಪೂಜೆ ಟೈಮಲ್ಲಿ ಈಗ ಹೊರಗಡೆ ಹೋಗ್ಬೇಡಿ ಅಂತ. ನನ್ನ ಮಾತನ್ನು ಕೇಳಿದ್ರ ನೀವು? ಅದೇನೋ ದೊಡ್ಡ ಘನಂದಾರಿ ಕೆಲಸ ಇದೆ, ನಾನು ಹೋಗದೇ ಇದ್ರೆ ಆಗೋದೇ ಇಲ್ಲ ಅಂತ ಹೇಳ್ಬಿಟ್ಟು ಹೋದ್ರಿ. ನೋಡಿ ಈಗ ಏನ್ ಮಾಡ್ಕೊಂಡ್ ಬಂದಿದ್ದೀರಾ. ಅಯ್ಯೋ, ನೀನು ಹಿಂಗೆಲ್ಲ ಮಾಡಿದ್ದೀಗ ಕಣ, ಥರ ಎಲ್ಲ ಆಗ್ತಿರೋದು. ಅಲ್ಲ ಸಂತೋಷ್ ಅವರೇ, ನೀವು ಗಾಡಿನ ತಪ್ಪಾಗಿ ಓಡಿಸ್ಬಿಟ್ಟು ಅವ್ರ ಮೇಲೆ ಸುಮ್ಮನೆ ಆರೋಪ ವಹಿಸಿದ್ರೆ ಹೆಂಗೆ? ನಾನು ಸರಿಯಾಗಿ ಓಡಿಸ್ತಿದ್ದೆ. ಎದುರುಗಡೆ ಇನ್ನೊಂದು ರಾಂಗ್ ರೂಟಲ್ಲಿ ಬಂದರೆ ನಾನೇನು ಮಾಡಲಿ? ಜೀವನ ಅಂದರೆ ಹೀಗೆ ನೋಡಿ, ನಮ್ಮ ಎಕ್ಸ್ಪೆಕ್ಟೇಷನ್ಗೂ ಮೀರಿದ ಸಮಸ್ಯೆಗಳು ಬರ್ತಾ ಇರುತ್ತವೆ. ಆದರೆ ನಾವು ನಿಭಾಯಿಸ್ಕೊಂಡು ಹೋಗ್ಬೇಕಲ್ಲ. ಎಲ್ಲಿ ಹೋದರೆ ಹೀಗೆ ಆಕ್ಸಿಡೆಂಟ್ಸ್ ಆಗ್ತಾ ಇರುತ್ತವೆ. ಆದರೂ ನೀವು ಈ ಥರ ಎಲ್ಲ ಸುಲಭವಾಗಿ ಸಿಲುಕೊಳ್ಳೋರಲ್ವಲ್ಲ. ಈ ಸಲ ಏನಾಯಿತು ಸಂತೋಷ್? ಮೊದಲು ಟ್ರೀಟ್ಮೆಂಟ್ ಮಾಡಿಸ್ಕೊಳ್ಳಿ, ಆಮೇಲೆ ಇದೆಲ್ಲ ನೋಡೋಣ. ಹೌದೌದು, ಸರಿಯಾಗಿ ಹೇಳಿದ್ರಿ ರೀ. ಗಾಯಕ್ಕೆ ಔಷಧಿ ಹಚ್ತೀನಿ, ಆಮೇಲೆ ಡಾಕ್ಟರ್ ಹತ್ರ ಹೋಗೋಣ ಬನ್ನಿ. ವೀಣಾ, ಅವನು ಸ್ವಲ್ಪ ನೋಡ್ಕೊಳಮ್ಮ. ಆಮೇಲೆ ಅವನು ಊಟಕ್ಕೆ ಕರ್ಕೊಂಡು ಬಾ. ಹಾ ಮಾವ, ಬನ್ನಿ. ಜಾನ್ವಿ ಅವರೇ, ನಾವಿನ್ನು ಹೊರಡೋಣವಾ? ಇದೇನು ಅಳಿಯಂದ್ರೆ, ಊಟನೂ ಮಾಡದೆ ಹಾಗೆ ಹೋಗ್ತಿದ್ದೀರಲ್ಲ?